ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ನಾನು ಸ್ಪೀಡೋಮೀಟರ್ ನೋಡ್ಕೊಂಡ್ಬಿಟ್ಟು ಗೇರ್ ಶಿಫ್ಟಿಂಗ್ ಮಾಡೋದನ್ನ ಹೇಳಿದ್ದೆ. ಸೊ ಆ ವಿಡಿಯೋದ ಕಂಟಿನ್ಯೂಷನ್ ಪಾರ್ಟ್ ಇವತ್ತಿನ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಗೇರ್ ಶಿಫ್ಟಿಂಗ್ ಅನ್ನ ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟ್ ಟೆಕೋಮೀಟರ್ ನೋಡ್ಕೊಂಡ್ಬಿಟ್ಟು ಮಾಡೋಣ. ಟೆಕೋಮೀಟರ್ ಅಂದ್ರೆ RPM, ನಮ್ಮ ಗಾಡಿಯಲ್ಲಿ ಇರೋ RPM ನ ನೋಡ್ಕೊಂಡ್ಬಿಟ್ಟು ನಾವು RPM ನ ರೇಂಜ್ ಅಂದ್ರೆ 1500 ಇಂದ 2000 ವರೆಗೂ RPM ರೀಚ್ ಆಗ್ತೈತಿ ಅಂದರೆ ಸೊ ಆ ಟೈಮ್ನಲ್ಲಿ ಯಾವ ಗೇರ್ ಶಿಫ್ಟ್ ಮಾಡೋದಂತ ನೋಡ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಗಾಡಿ ನಿಂತ್ಕೊಂಡಿದೆ, ಮೂವ್ ಆಗಬೇಕು ಅಂದರೆ 0 ಕಿಲೋಮೀಟರ್ ಇದೆ. 0 ಕಿಲೋಮೀಟರ್ ಅಂದರೆ ನಾವು ಸ್ಟಾರ್ಟಿಂಗ್ ಮೂವ್ ಮಾಡ್ಬೇಕಂದ್ರೆ ಫಸ್ಟ್ ಗೇರ್ ಹಾಕೊಂಬಿಟ್ಟೆ ಗಾಡಿನ ಮೂವ್ ಮಾಡ್ತೀವಿ. ಸೊ ಫಸ್ಟ್ ಗೇರಲ್ಲಿ ಮೂವ್ ಆಗ್ತಿದ್ದಂಗೆ ನೆಕ್ಸ್ಟ್ ನಾವು ಸೆಕೆಂಡ್ ಗೇರ್ಗೆ ಶಿಫ್ಟ್ ಮಾಡ್ಬೇಕಂತಂದರೆ ಇವತ್ತು ನಾವು ಟೆಕೋಮೀಟರ್ ನೋಡ್ಕೊಂಬಿಟ್ಟು ಮಾಡೋದಾದರೆ ಟೆಕೋಮೀಟ್ರಲ್ಲಿ 1500 ಇಂದ 2000 ನಡುವೆ ಅಥವಾ 2000 ರೀಚ್ ಆಗ್ತಿದೆ ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಆಗಿ ಸೆಕೆಂಡ್ ಗೇರ್ಗೆ ಅಪ್ ಶಿಫ್ಟ್ ಮಾಡಬೇಕು. ಸೊ ಸೆಕೆಂಡ್ ಗೇರ್ ಆದಮೇಲೆ ಸೆಕೆಂಡ್ ಗೇರ್ ಮೂವ್ ಆಗ್ತಾ RPMನಲ್ಲಿ ಮತ್ತೆ ರೈಸ್ ಆಗಿ 1500 to 2000 ವರೆಗೂ RPM ರೈಸ್ ಆಗ್ತಿದೆ ಅಂದರೆ ನಾವು ಇಮಿಡಿಯೇಟ್ ಆಗಿ ಥರ್ಡ್ ಗೇರ್ಗೆ ಶಿಫ್ಟ್ ಮಾಡಬೇಕು, ಅಪ್ ಶಿಫ್ಟ್ ಮಾಡಬೇಕು. ಹೀಗೆ ಫೋರ್ತ್ ಗೇರು, ಫಿಫ್ತ್ ಗೇರು. ಇನ್ ಕೇಸ್ ಏನಾಗ್ತದೆ, ನಾವು ಫಿಫ್ತ್ ಗೇರ್ ಮೂವ್ ಆಗ್ತಾಯಿದ್ದೀವಿ ಅಂತ ಇಟ್ಕೊಳ್ಳೋಣ. RPM ಬಂದುಬಿಟ್ಟು 1000ಗಿಂತ ಡೌನ್ ಆಯಿತು ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಆಗಿ ಏನಾಗಬೇಕಂದ್ರೆ ಫೋರ್ತ್ ಇಯರ್ಗೆ ಡೌನ್ ಶಿಫ್ಟ್ ಮಾಡಬೇಕು. ಸೊ ಆವಾಗಲೂ ನಮಗೆ ಸ್ಪೀಡ್ ಹೆಚ್ಚಾಗಿದೆ, RPM ಬಂದ್ಬಿಟ್ಟು ಇನ್ನೂ ಕಡಿಮೆ ಆಯಿತು ಅಂದರೆ ಮತ್ತೆ 1500 ರೀಚ್ ಆಗಿದೆ, 1000ಗಿಂತ ಮತ್ತೆ ಕಡಿಮೆ ಆಯಿತು ಅಂದರೆ ನಾವು ಇಮಿಡಿಯೇಟಾಗಿ ಮತ್ತೆ ಥರ್ಡ್ ಗೇರ್ಗೆ ಡೌನ್ ಶಿಫ್ಟ್ ಮಾಡಬೇಕು. ಹೀಗೆ ನಾವು RPMನ ನೋಡ್ಕೊಂಬಿಟ್ಟು ಸಹ ಗೇರ್ನ ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟ್ ಮಾಡ್ಬೋದು. ಸೊ ಅದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್. ಮೂವ್ ಮಾಡ್ಕೊಂಡು ಫಸ್ಟ್ ಗೇರ್ ಬರಬೇಕು. ಸೊ ಈಗ ಟೆಕೋಮೀಟರ್ನ ಯೂಸ್ ಮಾಡ್ಕೊಂಬಿಟ್ಟು ನಾನು ಗೇರ್ ಶಿಫ್ಟ್ ಮಾಡಿ ತೋರಿಸ್ತೇನೆ. ಗಾಡಿನ ಮೂವ್ ಮಾಡ್ತೇನೆ, ಫಸ್ಟ್ ಗೇರ್ಗೆ ಎಂಗೇಜ್ ಮಾಡ್ಕೊಂಬಿಟ್ಟು ಮೂವ್ ಮಾಡ್ತಾ ಇದ್ದೇನೆ. ಈಗ RPM ನಮಗೆ 2000 ರೀಚ್ ಆಗ್ತಿದೆ ಅಂದುವಾಗಲೇ ನಾವು ಇಮಿಡಿಯೇಟ್ ಆಗಿ ಅಪ್ ಶಿಫ್ಟ್ ಮಾಡ್ಬೇಕು. ಅಂದ್ರೆ ಯಾವ ಗೇರಲ್ಲಿ ಇದೆಯೋ ಅದರ ನೆಕ್ಸ್ಟ್ ಗೇರ್ಗೆ ನಾವು ಶಿಫ್ಟ್ ಮಾಡ್ಬೇಕು. ಅಂದ್ರೆ ನಾನು 1 ಇದ್ದೆ, ಸೆಕೆಂಡ್ಗೆ ಶಿಫ್ಟ್ ಮಾಡಿದೆ. ಈಗ RPM 2000 ಕ್ರಾಸ್ ಆಗ್ತಾ ಬಂತು, ಈಗ ನಾನು ಥರ್ಡ್ ಗೇರ್ಗೆ ಶಿಫ್ಟ್ ಮಾಡ್ತೇನೆ. ಹೀಗೆ 1500 ಇಂದ 2000 RPM ರೇಂಜ್ ಅಲ್ಲಿ ನಾವು ಗೇರ್ ಅನ್ನ ಈಸಿಯಾಗಿ ಶಿಫ್ಟ್ ಮಾಡಬಹುದು. ಅದು ಒಂದು ಒಳ್ಳೆ ಮೆಥಡ್. ಈ ಮೆಥಡ್ ಅನ್ನ ಯೂಸ್ ಮಾಡ್ತಿದ್ರೆ ನಮಗೆ ಒಳ್ಳೆ ಮೈಲೇಜ್ ಕೂಡ ಸಿಗುತ್ತೆ ಗಾಡಿಯಲ್ಲಿ. ಹಾಗೆ ನಾವು ಗಾಡಿ ಗೇರ್ನ ಶಿಫ್ಟ್ ಮಾಡಲಿಕ್ಕೆ ತುಂಬಾ ಈಸಿ ಆಗುವಂತ ಇದು ಒಂದು ಸಹ ಮೆಥಡ್ ಸ್ಪೀಡೋಮೀಟರ್ ತರನೇ. ಈಗ 2000 RPM ಬಂತು, ನಾನು ಇಮಿಡಿಯೇಟ್ ಆಗಿ ಅಪ್ ಶಿಫ್ಟ್ ಮಾಡ್ತೇನೆ, ಅಂದ್ರೆ ಫೋರ್ತ್ ಗೇರ್ಗೆ ಅಪ್ ಶಿಫ್ಟ್ ಮಾಡ್ತೇನೆ. ನಾವು ಯಾವ ಗೇರ್ ಅಲ್ಲಿ ಇದ್ದೀವಿ, ಸೊ ನಮಗೆ ಟೆಕೋಮೀಟರ್ ಅಲ್ಲಿ RPM ಬಂದ್ಬಿಟ್ಟು 1500 to 2000 ರೀಚ್ ಆಗ್ತಿದೆ ಅಂದ್ರೆ ಅದರ ನೆಕ್ಸ್ಟ್ ಗೇರ್ಗೆ ನಾವು ಅಪ್ ಶಿಫ್ಟ್ ಮಾಡಬೇಕು. ಈಗ ಫೋರ್ತ್ ಗೇರ್ ಇದೆ, ನಮಗೆ 2000 RPM ತೋರಿಸ್ತಾ ಇದೆ ಟೆಕೋಮೀಟರ್ ಅಲ್ಲಿ. ನಾನು ಇಮಿಡಿಯೇಟ್ ಆಗಿ ಫಿಫ್ತ್ ಗೇರ್ಗೆ ಶಿಫ್ಟ್ ಮಾಡ್ತೇನೆ. ಸೊ ಈಗ ಗಾಡಿ ಫಿಫ್ತ್ ಗೇರ್ ಅಲ್ಲಿ ಮೂವ್ ಹೋಗ್ತಾ ಇದೆ. ಈಗ ಏನಾದ್ರೂ ಟೆಕೋಮೀಟರ್ ಅಲ್ಲಿ RPM ಬಂದ್ಬಿಟ್ಟು ಕಡಿಮೆ ಆಗ್ತಿದೆ ಅನ್ಸಿದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಸ್ವಲ್ಪ ಬ್ರೇಕ್ ಅನ್ನ ಪ್ರೆಸ್ ಮಾಡಿ ಗಾಡಿ ಸ್ಪೀಡ್ ಅನ್ನ ಕಡಿಮೆ ಮಾಡ್ತೇನೆ. ಗಾಡಿ ಸ್ಪೀಡ್ ಕಡಿಮೆ ಆದಾಗ ಏನಾಗುತ್ತೆ, ಟೆಕೋಮೀಟರ್ ಅಲ್ಲಿ ನೋಡಿ ಸ್ನೇಹಿತರೆ, 1000 ಕೆಳಗೆ ಟೆಕೋಮೀಟರ್ ಅಲ್ಲಿ RPM ತೋರಿಸ್ತಾ ಇದೆ ಅಂದ್ರೆ ನಮಗೆ ಇಮಿಡಿಯೇಟ್ ಆಗಿ ನಾವು ಆ ಗೇರ್ಗೆ ಅಂದ್ರೆ ಡೌನ್ ಶಿಫ್ಟ್ ಮಾಡಬೇಕಾಗುತ್ತೆ. ಒಂದು ಗೇರ್ನ ಡೌನ್ ಶಿಫ್ಟ್ ಮಾಡಿ ಗಾಡಿನ ಮೂವ್ ಮಾಡ್ತೀವಿ. ಸೊ ಈಗ RPM ಅವಾಗ ಬಂದ್ಬಿಟ್ಟು ನಮಗೆ 1000 ಮೇಲೆ ಹೋಗ್ಲಿಲ್ಲ, ಇನ್ಕ್ರೀಸ್ ಆಗಲಿಲ್ಲ, 1500 ವರೆಗೂ ರೀಚ್ ಆಗಲಿಲ್ಲ ಅಂದ್ರೆ ಇನ್ನೂ ಅದಕ್ಕೆ ಗೇರ್ ಅನ್ನ ಮತ್ತು ಅಪ್ ಶಿಫ್ಟ್ ಡೌನ್ ಶಿಫ್ಟ್ ಮಾಡಬೇಕು ಅಂತ ಅರ್ಥ. ಸೊ ಇಮಿಡಿಯೇಟ್ ಆಗಿ ನಾನು ಥರ್ಡ್ ಗೇರ್ಗೆ ಡೌನ್ ಶಿಫ್ಟ್ ಮಾಡ್ತೇನೆ. ಅಂದ್ರೆ RPM ನಲ್ಲಿ ಬಂದ್ಬಿಟ್ಟು 1000 ಕೆಳಗೆ ಬಂತು, ಟೆಕೋಮೀಟರ್ RPM ತೋರಿಸ್ತಿರೋದು. ಸೊ ಅದಕ್ಕಾಗಿ ನಾನು ಡೌನ್ ಶಿಫ್ಟ್ ಮಾಡಿದೆ ಥರ್ಡ್ ಗೇರ್ಗೆ. ಈಗ RPM ಬಂದ್ಬಿಟ್ಟು 1500 ಕ್ರಾಸ್ ಆಗಿ 2000 ಹೋಗ್ತಾ ಇದೆ. ನಾನು ಈಗ ಅಪ್ ಶಿಫ್ಟ್ ಮಾಡಬೇಕು, ಅಂದ್ರೆ ಯಾವ ಗೇರ್ ಇದೆ ಆ ಗೇರ್ ಅಪ್ ಶಿಫ್ಟ್ ಅಂದ್ರೆ ಫೋರ್ತ್ ಗೇರ್ಗೆ. ಸೊ ಗಾಡಿನ ನಾನು ಸ್ಲೋ ಮಾಡಬೇಕು, ಪಕ್ಕದಲ್ಲಿ ಗಾಡಿಗಳು ಬರ್ತಾ ಇದೆ, ಮುಂದೆ ಒಂದು ಗಾಡಿ ಇದೆ, ಅದಕ್ಕಾಗಿ ನಾನು RPM ಬಂದ್ಬಿಟ್ಟು ಈಗ ನೋಡಿ 1000 ಕೆಳಗೆ ಬಂತು ಅಂದ್ರೆ ಈಗ ನಾನು ಡೌನ್ ಶಿಫ್ಟ್ ಮಾಡಿ ಗೇರ್ ಡೌನ್ ಶಿಫ್ಟ್ ಮಾಡಿಬಿಟ್ಟು ಗಾಡಿನ ಮೂವ್ ಮಾಡಬೇಕು. ಅಂದ್ರೆ ಫೋರ್ತ್ ಇಂದ ಥರ್ಡ್ ಗೇರ್ಗೆ ಡೌನ್ ಶಿಫ್ಟ್ ಮಾಡಿದೆ. ಸೊ ಈಗ RPM ಬಂದ್ಬಿಟ್ಟು 1500 ಕ್ರಾಸ್ ಆಗ್ತಾ ಇದೆ. ಸೊ ಅಪ್ ಶಿಫ್ಟ್ ಮಾಡ್ಬೇಕು. ಇವಾಗ ಫೋರ್ತ್ ಗೇರ್ಗೆ ಅಪ್ ಶಿಫ್ಟ್ ಮಾಡಿದೆ. ಈಗ ಬ್ರೇಕರ್ ಬರ್ತಾ ಇದೆ, ಅಂದ್ರೆ ಗಾಡಿನ ನಾನು ತುಂಬಾ ಸ್ಲೋ ಮಾಡಬೇಕು. ಈಗ ಫೋರ್ತ್ ಗೇರ್ಲಿದೆ, ತುಂಬಾ ಸ್ಲೋ ಆಯ್ತು. RPM ಬಂದ್ಬಿಟ್ಟು ನೋಡಿ 0 ಬಂತು. ನಾ ಇಮಿಡಿಯೇಟ್ ಆಗಿ ಮಾಡಬೇಕು, ಸೆಕೆಂಡ್ ಗೇರ್ಗೆ ಡೌನ್ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಗಾಡಿನ ಮೂವ್ ಮಾಡ್ತಿದ್ದೇನೆ. ಸೊ ಸೆಕೆಂಡ್ ಗೇರ್ ಅಲ್ಲಿ ಇದೆ. ಈಗ RPM ಬಂದ್ಬಿಟ್ಟು 1500 ಕ್ರಾಸ್ ಆಗಿ 2000 ರೀಚ್ ಆಗ್ತಾ ಇದೆ. ನನಗೆ ಅಪ್ ಶಿಫ್ಟ್ ಮಾಡೋ ಅವಶ್ಯಕತೆ ಇದೆ, ಅಂದ್ರೆ ಥರ್ಡ್ ಗೇರ್ಗೆ, ಸೆಕೆಂಡ್ ಇಂದ ಥರ್ಡ್ ಗೇರ್ಗೆ ಅಪ್ ಶಿಫ್ಟ್ ಮಾಡಬೇಕು. ಈಗ ಥರ್ಡ್ ಗೇರ್ ಇದೆ, RPM ನೋಡಿದ್ರೆ ರೈಸ್ ಆಗ್ತದೆ, 2000 ವರೆಗೂ ಬಂತು. ನಾನು ಇಮಿಡಿಯೇಟ್ ಆಗಿ ಫೋರ್ತ್ ಗೇರ್ಗೆ ಅಪ್ ಶಿಫ್ಟ್ ಮಾಡಬೇಕು, ಥರ್ಡ್ ಇಂದ ಫೋರ್ತ್ ಗೇರ್ಗೆ. ಫೋರ್ತ್ ಗೇರ್ ಅಲ್ಲಿ ಈಗ ಹೋಗ್ತಾ ಇದೆ. ಸೊ ಈಗ RPM ಇನ್ನೂ ಇನ್ಕ್ರೀಸ್ ಆಗಿ 2000 ವರೆಗೂ ಬಂತು. ಈಗ ನಾನು ಇಮಿಡಿಯೇಟ್ ಆಗಿ ಫಿಫ್ತ್ ಗೇರ್ಗೆ ಅಪ್ ಶಿಫ್ಟ್ ಮಾಡಬೇಕು. ಈ ರೀತಿಯಾಗಿ ನಾವು RPM ನ ನೋಡ್ಕೊಂಡ್ಬಿಟ್ಟು ಸಹ ಟೆಕೋಮೀಟರ್ ನೋಡ್ಕೊಂಡ್ಬಿಟ್ಟು ಸಹ ನಾವು ಗೇರ್ ಅನ್ನ ಅಪ್ ಶಿಫ್ಟ್ ಡೌನ್ ಶಿಫ್ಟ್ ಮಾಡಬಹುದು ಸ್ನೇಹಿತರೆ. ಅಂದ್ರೆ RPM 1500 ಇಂದ 2000 ರೇಂಜ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಮಗೆ ಯಾವ ಗೇರ್ ಅಲ್ಲಿ ಇದೆಯಾ ನಾವು ಆ ಗೇರ್ ಇಂದ ಅಪ್ ಶಿಫ್ಟ್ ಮಾಡ್ಬೇಕಂದ್ರೆ 2000 ಹೋಗಿ ಮೇಲೆ ರೀಚ್ ಆಗ್ತಾ ಇದೆ ಅಂತ ಹೇಳಿದ್ರೆ
RPM ಮಾಡ್ಬಿಟ್ಟು 1000 ಇಂದ ಕೆಳಗೆ ಬಂತು ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಆಗಿ ಡೌನ್ ಶಿಫ್ಟ್ ಮಾಡಬೇಕು. ಅಂದ್ರೆ ಡೌನ್ ಶಿಫ್ಟ್ ಡಿಪೆಂಡ್ ಆಗುತ್ತೆ ಸ್ಪೀಡ್ ಮೇಲೆ, ಯಾವ ರೀತಿಯಾಗಿ ನಾವು ಸ್ಲೋ ಮಾಡಿದ್ವಿ ಅಂತ. ನಾನು ಇಮಿಡಿಯೇಟ್ ಆಗಿ 15 ಸೆಕೆಂಡ್ ಬಂದಿದೆ, ಈಗ 0 ಅಂದ್ರೆ RPM ತುಂಬಾ ಡೌನ್ ಆಗಿದ್ದಕ್ಕೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು RPM ರೈಸ್ ಆಗಿ 3rd ಗೇರ್ ಅಲ್ಲಿ ಹೋಗ್ತಾ ಇದೆ, 2000 ವರೆಗೂ ಬರ್ತಾ ಇದೆ RPM. ನಾನು ಇಮಿಡಿಯೇಟ್ ಆಗಿ 4th ಗೆ ಅಪ್ ಶಿಫ್ಟ್ ಮಾಡಬೇಕು. 4th ಗೇರ್ ಅಲ್ಲಿ ಹೋಗ್ತಾ ಇದೆ. ಸೊ 5th ಗೇರ್ಗೆ ಯಾವಾಗ ನಾವು ಎಂಗೇಜ್ ಮಾಡ್ಬೇಕಂದ್ರೆ RPM ಅಲ್ಲಿ ನೋಡಿ 2000 ರೀಚ್ ಆಗಬೇಕು, ಅವಾಗ 5th ಗೇರ್ಗೆ ಎಂಗೇಜ್ ಮಾಡಬೇಕು. ಈ ರೀತಿಯಾಗಿ ಸ್ನೇಹಿತರೆ ನಾವು ಟೆಕೋಮೀಟರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸಹ ಸರಿಯಾದ ಟೈಮಲ್ಲಿ ಸರಿಯಾದ ಗೇರನ್ನು ಎಂಗೇಜ್ ಮಾಡಿ ಗಾಡಿನ ಡ್ರೈವ್ ಮಾಡ್ಬೋದು. ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಸ್ಪೀಡೋಮೀಟರು, ಟೆಕೋಮೀಟರ್ ಇವೆರಡೂ ಸಹಾಯದಿಂದ ನೀವು ಫಸ್ಟ್ಗೆ ಸ್ಟಾರ್ಟಿಂಗ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಎಕ್ಸ್ಪೀರಿಯನ್ಸ್ ಆದಾಗೆ ನಿಮಗೆ ಇವೆರಡು ಅವಶ್ಯಕತೆ ಬೀಳೋದಿಲ್ಲ. ನಿಮಗೆ ಗೊತ್ತಾಗುತ್ತೆ ಯಾವ ಟೈಮ್ನಲ್ಲಿ ಯಾವ ಗೇರ್ನ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಯಾವಾಗಲೂ ನಾವು ಪ್ರತಿ ಸರಿನೂ ಸ್ಪೀಡೋಮೀಟರು, ಟೆಕೋಮೀಟರ್ ನೋಡ್ಕೊಂಡ್ಬಿಟ್ಟೆ ನಾವು ಗೇರ್ನ ಶಿಫ್ಟ್ ಮಾಡೋಕ್ಕಾಗಲ್ಲ. ಸೊ ಗಾಡಿ ಎಂಜಿನ್ ರೆಸ್ಪಾನ್ಸ್ ಹೇಗಿದೆ, ಅಂದರೆ ರೇಸ್ ಪೆಡಲ್ ರೆಸ್ಪಾನ್ಸ್ ಹೇಗಿದೆ, ಗಾಡಿ ಎಂಜಿನ್ ಬಿಹೇವಿಯರ್ ಹೇಗಿದೆ, ಅದ್ರ ಮೇಲೂ ನೋಡ್ಕೊಂಡ್ಬಿಟ್ಟು ನಾವು ಗಾಡಿನ ಗೇರನ್ನು ಶಿಫ್ಟ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ಡ್ ಪ್ರೋ ಡ್ರೈವರ್ಸ್ ಮಾಡೋದು ಹೀಗೇನೆ, ಅವರು ಸ್ಪೀಡೋಮೀಟರ್ ಅಥವಾ ಟೆಕೋಮೀಟರ್ ನೋಡ್ಕೊಂಡು ಮಾಡಲ್ಲ. ಗಾಡಿ ರೆಸ್ಪಾನ್ಸ್, ಎಂಜಿನ್ ರೆಸ್ಪಾನ್ಸ್ ಏನಿದೆ, ಕ್ವಿಕ್ ರೆಸ್ಪಾನ್ಸ್ ಕೊಡ್ತಾ ಇದೆ, ಪೆಡಲಲ್ಲಿ ನಮ್ಗೆ ರೇಸ್ ಮಾಡೋ ಅವಶ್ಯಕತೆ ಇಲ್ಲ, ಇಮಿಡಿಯೇಟ್ ಆಗಿ ಕ್ವಿಕ್ ರೆಸ್ಪಾನ್ಸ್ ಬರ್ತಾ ಇದೆ ಅಂದರೆ ಅಪ್ ಶಿಫ್ಟ್ ಮಾಡಬೇಕು. ಅದೇ ರೀತಿ ಪೇಡಲ್ಲಿ ನಮಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ, ಕ್ವಿಕ್ ರೆಸ್ಪಾನ್ಸ್ ಬರ್ತಾ ಇಲ್ಲ, ಸ್ಲೋ ಇದೆ, ರೇಸ್ ಪ್ರೆಸ್ ಮಾಡಿದ್ರು ಹೋಗ್ತಾ ಇಲ್ಲ, ರೇಸ್ ಪೆಡಲ್ ಪ್ರೆಸ್ ಮಾಡಿದ್ರೆ ಗಾಡಿ ಮೂವ್ ಆಗ್ತಾ ಇಲ್ಲ ಅಂದ್ರೆ ಡೌನ್ ಶಿಫ್ಟ್ ಮಾಡೋ ಅವಶ್ಯಕತೆ ಇರುತ್ತೆ. ಹೀಗೆ ಎಂಜಿನ್ ಬಿಹೇವಿಯರ್ ನೋಡ್ಕೊಂಡ್ಬಿಟ್ಟು ಸಹ ನಾವು ಗೇರ್ ಶಿಫ್ಟ್ ಮಾಡಬೇಕಾಗುತ್ತೆ. ಇದು ನಮಗೆ ಪ್ರಾಕ್ಟೀಸ್ ಮಾಡ್ತಾ ಆಟೋಮೆಟಿಕ್ ಆಗಿ ಬರುವಂಥದ್ದು. ಸ್ಟಾರ್ಟಿಂಗಿಗೆ ನೀವು ಈ ರೀತಿಯಾಗಿ ಸ್ಪೀಡೋಮೀಟರು ಮತ್ತೆ ಟೆಕೋಮೀಟರ್ ನೋಡ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ, ನಂತರದಲ್ಲಿ ನಿಮಗೆ ಪ್ರೋ ಲೆವೆಲಲ್ಲಿ ಅಂದರೆ ಎಂಜಿನ್ ಬಿಹೇವಿಯರ್ ನೋಡ್ಕೊಂಡ್ಬಿಟ್ಟು ಶಿಫ್ಟ್ ಮಾಡೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೋಡಿದ್ರಲ್ಲ, RPM ನೋಡ್ಕೊಂಬಿಟ್ಟು ನಾವು ಯಾವ ರೀತಿಯಾಗಿ ಗೇರ್ನ ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟ್ ಮಾಡೋದಂತ ನೋಡ್ಕೊಂಡ್ವಿ. ಸೊ ಈ RPMನ ನೋಡ್ಕೊಂಬಿಟ್ಟು ನಾವು ಗೇರ್ನ ಎಂಗೇಜ್ ಮಾಡೋದ್ರಿಂದ ಇಲ್ಲಿ ಒಂದು ಒಳ್ಳೆ ಪಿಕಪ್ ಸಿಗುತ್ತೆ ಗಾಡಿಯಲ್ಲಿ. ಅಂದರೆ 1500 ಇಂದ 2000 ರೇಂಜಲ್ಲಿ ನಾವೇನು ಗೇರ್ನ ಶಿಫ್ಟ್ ಮಾಡ್ತಾ ಹೋದ್ರೆ ಅದು ತುಂಬ ಪಿಕಪ್ ತೊಗೊಳ್ಳುವಂಥ ಟೈಮ್ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಒಳ್ಳೆ ಮೈಲೇಜ್ ಸಹ ಸಿಗುತ್ತೆ. ಈ ರೀತಿಯಲ್ಲಿ ನೀವು ಡ್ರೈವ್ ಮಾಡಿದ್ರೆ ಅಂದರೆ ಗಾಡಿಯಲ್ಲಿ ನೀವು ಉತ್ತಮವಾದ ಮೈಲೇಜ್ ಸಹ ತೆಗಿಬೋದು. ಸ್ನೇಹಿತರೆ ಈ ವಿಡಿಯೋ ಲೈಕ್ ಆಗಿದೆ, ಲೈಕ್ ಆದರೆ ನೀವು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಅಥವಾ ಯಾರಾದರೂ ಡ್ರೈವಿಂಗ್ ಕಲಿತಾ ಇದ್ದಾರೆ ಅಂದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಗಾಡಿ ಎಂಜಿನ್ನ ರೆಸ್ಪಾನ್ಸ್ನ ನೋಡ್ಕೊಂಬಿಟ್ಟು ಗೇರ್ ಶಿಫ್ಟಿಂಗ್ ಯಾವ ಮಾಡೋದು ಅಂತ ನೋಡೋಣ. ಆ ವಿಡಿಯೋಗಾಗಿ ರಾಜ್ ಡ್ರೈವಿಂಗ್ ಟೆಕ್ನಿಕ್ಸ್ನ ನೋಡ್ತಾ ಇರಿ, ಹಾಗೆ ಶೇರ್ ಮಾಡಿ. ನಿಮ್ಮ ದಿನ ಶುಭವಾಗಿರಲಿ. ಜೈ ಹಿಂದ್, ಜೈ ಕರ್ನಾಟಕ.